ಸರ್, ರಾಜ್ಯ ರಾಜಕಾರಣದ ವಿಚಾರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸ್ವಲ್ಪ ಬೇಸರ ಆಗಿದ್ದಾರೆ ಅಂತ ಅನಿಸ್ತಾ ಇದೆ ಸರ್. ಅವರ ಮಾತುಗಳನ್ನು ನೋಡಿದಾಗ ಹೇಳಿದ್ದೆಲ್ಲ ಹೇಳಿದ್ದೀನಿ, ಎಲ್ಲ ಹೇಳಿದ್ದಾಗಿದೆ. ಇನ್ನೇನಿಲ್ಲ ಹೇಳೋದು. ಅಲ್ಲ, ಅವರು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅಂದ್ರೆ ಅವರೇ ನಮಗೆ ಹೈಕಮಾಂಡ್. ಅವರ ಜೊತೆಯಲ್ಲಿ ರಾಹುಲ್ ಗಾಂಧಿ ಅವರು ಮತ್ತು ಸೋನಿಯಾ ಗಾಂಧಿ ಅವರು ನೇತೃತ್ವದಲ್ಲಿ ಇದ್ದಾರೆ. ಅವರೆಲ್ಲರೂ ಸೇರಿ ಏನ್ ತೀರ್ಮಾನ ಮಾಡ್ತಾರೆ ಅದೇ ಅಂತಿಮ. ಅದಕ್ಕಾಗಿ ಅವರು ಈ ಗೊಂದಲ ಆಗಬಾರದು ಅನ್ನೋ ದೃಷ್ಟಿಯಿಂದ ಹೇಳಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ಇನ್ನೊಂದು, ರಾಜಣ್ಣ ಅವರು 8 ಪುಟದ ಪತ್ರವನ್ನು ಹೈಕಮಾಂಡ್ಗೆ ಬರೆದಿರ್ತೀನಿ. ಯಾವ ತರ ಯಾಕಂದ್ರೆ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಬರೆದಿದ್ದಾರೆ ಅವರು. ಅವ್ರು ಬರೆದಿರೋದು ನಮ್ಗೆ ಯಾರಿಗೂ ತೋರಿಸಿಲ್ಲಲ್ಲ, ನಾವು ಎಲ್ಲೂ ನೋಡ್ಲಿಲ್ಲಪ್ಪ. ನಾನು ನೋಡಿಲ್ಲ. ನೋಡಿ ಅದನ್ನ ತಿಳ್ಕೊಂಡು ಆಮೇಲೆ ಹೇಳ್ತೀನಿ, ಯಾಕಂದ್ರೆ ಏನ್ ಬರೆದಿದ್ದಾರೆ ಅಂತ ಗೊತ್ತಿಲ್ಲ. ಸೂಕ್ತ ಬೇಲೆಗಳನ್ನ ನೇಮಕ ಮಾಡದ ಹಿನ್ನೆಲೆಯಲ್ಲೇ ವೋಟ್ ಚೋರಿ ಆಗಿದೆ, ಇನ್ನೂ ಕೆಲವು ಸ್ಥಾನಕ್ಕೆ ಗೆಲ್ತಿದ್ವಿ ನಾವು, ಕೆಲವು ಕಡೆ ಹಿನ್ನಡೆ ಆಗಿದೆ, ಇವೆಲ್ಲ ಬರೆದಿದ್ದಾರೆ ಸರ್. ಅದೆಲ್ಲ ನಾನು ಡೀಟೇಲ್ ನೋಡಿ ಆಮೇಲೆ ಉತ್ತರ ಕೊಡ್ತೀನಿ.